ಒಂದು ಸಣ್ಣ ಕಿರಿದಾದ ಮತ್ತೆ ಧೂಳು ತುಂಬಿರುವ ಹಳ್ಳಿಯ ಬೀದಿ. ಅಲ್ಲಿ ಯಾರ ಕಣ್ಣಿಗೂ ಬೀಳದ ಹಾಗೆ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಹಾಕುತ್ತಿರುವ ಒಬ್ಬ ವಯಸ್ಸಾದ ವ್ಯಕ್ತಿ. ಇದೇನೋ ಒಂಥರ ಹೌದು, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರಾನೇ ಇದೆ ಅಲ್ವಾ? ಆತನ ನಿಲುವಂಗಿಯೊಳಗೆ ಒಂದು ಕೊಂಬು ಅಡಗಿದೆ, ಮತ್ತೆ ಆ ಕೊಂಬಿನ ತುಂಬ ಒಂದು ವಿಶೇಷವಾದ ಎಣ್ಣೆ ಇದೆ. ಖಂಡಿತ, ಇದು ನೋಡೋಕೆ ಸಿನಿಮಾ ದೃಶ್ಯದ ಹಾಗೆ ಕಂಡ್ರು. ಅದೇ, ಈ ರಹಸ್ಯ ಕಾರ್ಯಾಚರಣೆಯ ಗುಟ್ಟು ಏನಾದರೂ ಈಗ ಅಧಿಕಾರದಲ್ಲಿರುವ ಅರಸನಿಗೆ ಗೊತ್ತಾದರೆ ಮರುಕ್ಷಣವೇ ಆತನಿಗೆ ದೇಶದ್ರೋಹದ ಆರೋಪದ ಮೇಲೆ ಮರಣದಂಡನೆ ಖಚಿತ. ನಿಜ, ಇದು ಪ್ರಾಚೀನ ಇಸ್ರಾಯೇಲಿನ ಪ್ರವಾದಿ ಸಮುವೇಲನ ಎದುರಿಗಿದ್ದ ಅತ್ಯಂತ ಭಯಾನಕ ವಾಸ್ತವ. ಹೌದು, ಜ್ಞಾನದ ಆಳಕ್ಕೆ ಇಳಿಯುವ ಇಂದಿನ ನಮ್ಮ ಈ ವಿಶೇಷ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಬೈಬಲ್ನ ಐತಿಹಾಸಿಕ ದಾಖಲೆಯಾದ 1 ಸಮುವೇಲ 16ನೇ ಅಧ್ಯಾಯದ ರೋಚಕ ಘಟನೆಗಳನ್ನು ಬಿಡಿಸಿ ನೋಡಲಿದ್ದೇವೆ. ಇದು ಕೇವಲ ಒಂದು ಐತಿಹಾಸಿಕ ಕಥೆಯಲ್ಲ. ಖಂಡಿತ ಅಲ್ಲ. ಬಾಹ್ಯ ಸೌಂದರ್ಯಕ್ಕಿಂತ, ಅಂದರೆ ಹೊರಗಿನ ತೋರಿಕೆಗಿಂತ ಅಂತರಂಗದ ಮೌಲ್ಯ ಹೇಗೆ ಇತಿಹಾಸವನ್ನು ಬದಲಾಯಿಸುತ್ತದೆ ಅನ್ನೋದನ್ನು ನಾವು ನೋಡಲಿದ್ದೇವೆ. ಹೌದು, ಮತ್ತು ಆ ಕಾಡಿನಲ್ಲಿ ಕುರಿ ಕಾಯುತ್ತಿದ್ದ ಒಬ್ಬ ನಿರ್ಲಕ್ಷಿಸಲ್ಪಟ್ಟ ಬಾಲಕ ಇಸ್ರಾಯೇಲಿನ ಶ್ರೇಷ್ಠ ಅರಸನಾಗಿ ಹೇಗೆ ಹೊರಹೊಮ್ಮಿದ ಅನ್ನೋದರ ವಿಶ್ಲೇಷಣೆ ಇದು. ವಿಸ್ಮಯಕಾರಿ ಕಥೆಯ ಹಿಂದಿನ ಭೌಗೋಳಿಕ, ರಾಜಕೀಯ ಹಾಗೂ ಮಾನಸಿಕ ವಾಸ್ತವಗಳನ್ನು ನಾವು ಇವತ್ತು ಆಳವಾಡಿ ಚರ್ಚೆ ಮಾಡೋಣ. ಸರಿ, ನಾವು ಈ ಐತಿಹಾಸಿಕ ಘಟನೆಯ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸಮುವೇಲನು ಬೆತ್ಲೆಹೆಮ್ ಎಂಬ ಆ ಸಣ್ಣ ಹಳ್ಳಿಗೆ ಹೋಗುತ್ತಿರುವುದು ಸುಮ್ನೆ ಯಾವುದೋ ಧಾರ್ಮಿಕ ಆಚರಣೆಗಾಗಿ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದು ರಾಜಕೀಯವಾಗಿ ಅತ್ಯಂತ ಅಪಾಯಕಾರಿಯಾದ, ಅಕ್ಷರಶಃ ಒಂದು ಬಂಡಾಯದ ಹೆಜ್ಜೆಯಾಗಿತ್ತು. ಓಹೋ, ಅಂದ್ರೆ ಆ ಕಾಲಘಟ್ಟದಲ್ಲಿ ಸೌಲನು ಇಸ್ರೇಲಿನ ಮೊದಲ ಅರಸ, ಅಧಿಕಾರದಲ್ಲಿದ್ದನು. ಹೌದು, ಆದರೆ ಆತನು ತನ್ನ ನಾಯಕತ್ವದ ಗುಣಗಳನ್ನು ಕಳೆದುಕೊಂಡಿದ್ದನು. ಸ್ವಾರ್ಥಿ ಮತ್ತು ಅವಿಧೇಯನಾಗಿದ್ದನು. ಅಂದ್ರೆ ಸೌಲನ ಪತನವನ್ನು ಕಂಡು ಪ್ರವಾದಿ ಸಮುವೇಲನು ತೀವ್ರವಾದ ಶೋಕದಲ್ಲಿದ್ದನು. ನಿಜ. ಆಗಲೇ ಒಂದು ದೈವಿಕ ಸೂಚನೆ ಬರುತ್ತದೆ. ಕೇವಲ ಶೋಕಿಸುತ್ತಾ ಕೂರಬೇಡ, ಬೆತ್ಲೆಹೇಮಿನ ಜೆಸ್ಸೆ ಎಂಬ ವ್ಯಕ್ತಿಯ ಮನೆಗೆ ಹೋಗು. ಅರೇ, ಅಲ್ಲಿ ನಾನು ಹೊಸ ಅರಸನನ್ನು ಆಯ್ಕೆ ಮಾಡಿದ್ದೇನೆ ಎಂಬ ಸೂಚನೆ ಅಂತ ಹೇಳಬಹುದು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತದೆ ನೋಡಿ. ಸಮುವೇಲನು ಜೀವದ ಹಂಗು ತೊರೆದು ಆ ಬೆತ್ಲೆಹೇಮ್ ಗ್ರಾಮಕ್ಕೆ ಜೆಸ್ಸೆಯ ಮನೆಗೆ ತಲುಪುತ್ತಾನೆ. ಹೌದು, ಆತ ಅಲ್ಲಿಗೆ ತಲುಪಿದ ಮೇಲೆ ಜೆಸ್ಸಿಯು ತನ್ನ ಗಂಡು ಮಕ್ಕಳನ್ನು ಪ್ರವಾದಿಯ ಮುಂದೆ ನಿಲ್ಲಿಸ್ತಾನೆ. ಮೊದಲಿಗೆ ಹಿರಿಯ ಮಗ ಎಲಿಯಾಬನು ಬರ್ತಾನೆ. ಎಲಿಯಾಬನನ್ನು ನೋಡಿದ ತಕ್ಷಣ ಸಮುವೇಲನು ಅವನ ಎತ್ತರ, ಆ ದೈಹಿಕ ದಾರ್ಢ್ಯತೆ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಮಾರುಹೋಗುತ್ತಾನೆ. ಹೌದು, ಆತ ನೋಡಲು ಅಷ್ಟು ಆಕರ್ಷಕವಾಗಿದ್ದನು. ಆ ಕ್ಷಣದಲ್ಲಿ ಪ್ರವಾದಿಯು ಖಂಡಿತವಾಗಿಯೂ ಇವನೇ ಮುಂದಿನ ಅರಸ ಅಂತ ಮನಸ್ಸಿನಲ್ಲೇ ನಿರ್ಧರಿಸುತ್ತಾನೆ. ಇದೇ ನನ್ನ ಪ್ರಶ್ನೆ. ಕೇಳಿ, ಸಮುವೇಲನು ಈ ಹಿಂದೆ ಸೌಲನನ್ನು ಅರಸನನ್ನಾಗಿ ಆಯ್ಕೆ ಮಾಡಿದಾಗಲೂ ಇದೇ ಮಾನದಂಡವನ್ನು ಬಳಸಿದ್ದನಲ್ವಾ? ಸೌಲನು ಇಡೀ ದೇಶದಲ್ಲೇ ಅತ್ಯಂತ ಎತ್ತರದ ಮತ್ತು ಸುಂದರ ವ್ಯಕ್ತಿಯಾಗಿದ್ದನು. ನಿಜ, ಸೌಲನು ದೈಹಿಕವಾಗಿ ಬಹಳ ಎತ್ತರವಾಗಿದ್ದನು. ಆದರೆ ಆತ ಒಬ್ಬ ನಾಯಕನಾಗಿ ಸಂಪೂರ್ಣವಾಗಿ ವಿಫಲನಾಗಿದ್ದನು. ಕೇವಲ ಹೊರಗಿನ ಆಕರ್ಷಣೆಯ ಆಧಾರದ ಮೇಲೆ ಆಯ್ಕೆ ಮಾಡಿ ಒಮ್ಮೆ ಕೈ ಸುಟ್ಕೊಂಡಿದ್ರೂ ಅಷ್ಟು ದೊಡ್ಡ ಅನುಭವಿ ಪ್ರವಾದಿಯಾದ ಸಮುವೇಲನು ಮತ್ತೆ ಅದೇ ದೈಹಿಕ ಆಕರ್ಷಣೆಯ ಬಲೆಗೆ ಹೇಗೆ ಬಿದ್ದನು? ಆತನಿಗೆ ಹಿಂದಿನ ಪಾಠ ನೆನಪಾಗ್ಲಿಲ್ವಾ? ಮನುಷ್ಯನ ಮೆದುಳು ಸಾವಿರಾರು ವರ್ಷಗಳಿಂದ ಇದೇ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಅಂದ್ರೆ ಇದನ್ನ ಆಧುನಿಕ ಮನಃಶಾಸ್ತ್ರದಲ್ಲಿ ಹಾಲೋ ಎಫೆಕ್ಟ್ ಅಂತ ಕರೀತಾರೆ. ಓಹೋ, ಹಾಲೋ ಎಫೆಕ್ಟ್. ಹೌದು, ಒಬ್ಬ ವ್ಯಕ್ತಿಯ ಒಂದು ಆಕರ್ಷಕ ಗುಣವನ್ನ ನೋಡಿ ಆತನ ಉಳಿದೆಲ್ಲ ಗುಣಗಳು ಅತ್ಯುತ್ತಮವಾಗಿವೆ ಅಂತ ಮೆದುಳು ತಾನಾಗಿಯೇ ನಿರ್ಧರಿಸುವ ಪ್ರಕ್ರಿಯೆ ಇದು. ಇದು ನಮ್ಮ ಕಾರ್ಪೊರೇಟ್ ಜಗತ್ತಿನ ಸಂದರ್ಶನಗಳಲ್ಲಿ ಆಗುವ ಹಾಗೆ. ಹೌದು, ನಿಖರವಾಡಿ. ಅತ್ಯುತ್ತಮ ಸೂಟ್ ಧರಿಸಿದ, ಪರಿಪೂರ್ಣವಾದ ರೆಸ್ಯೂಮ್ ಹಿಡಿದು ಬಂದ ಅಭ್ಯರ್ಥಿಯನ್ನು ಕೇವಲ ಆತನ ತೋರಿಕೆಯ ಆಧಾರದ ಮೇಲೆ ಆಯ್ಕೆ ಮಾಡಲು ಮುಂದಾದಂತೆ. ನಿಜ. ಪ್ರಾಚೀನ ಕಾಲದ ರಾಜಕೀಯ ವ್ಯವಸ್ಥೆಯಲ್ಲಿ ಇದಕ್ಕೊಂದು ಬಲವಾದ ಕಾರಣವೂ ಇಟ್ಟು ಗೊತ್ತಾ? ಏನ್ ಕಾರಣ? ಅಂದಿನ ಕಾಲದಲ್ಲಿ ಅರಸನೆಂದ್ರೆ ಕೇವಲ ಸಿಂಹಾಸನದ ಮೇಲೆ ಕೂರುವ ಆಡಳಿತಗಾರನಾಗಿರಲಿಲ್ಲ. ಆತ ಯುದ್ಧಭೂಮಿಯಲ್ಲಿ ಸೇನೆಯ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ಪ್ರಧಾನ ಸೇನಾಪತಿಯೂ ಆಗಿರಬೇಕಿತ್ತು. ಓಹೋ, ಅಂದರೆ ಶತ್ರುಗಳಾದ ಫಿಲಿಸ್ಟಿಯರ ಬಳಿ ದೈತ್ಯಾಕಾರದ ಯೋಧರಿದ್ದಾಗ? ಹೌದು,
ಇಸ್ರಾಯೇಲಿಯರಿಗೆ ಕೂಡ ದೈಹಿಕವಾಗಿ ಭಯ ಹುಟ್ಟಿಸುವ ಎತ್ತರದ ನಾಯಕನ ಅವಶ್ಯಕತೆಯಿತ್ತು. ದೈಹಿಕ ಶಕ್ತಿಯೇ ಸುರಕ್ಷತೆಯ ಸಂಕೇತವೆಂದು ಅವರು ಬಲವಾಗಿ ನಂಬಿದ್ದರು. ಸಮುವೇಲನು ಎಲಿಯಾಬನನ್ನು ನೋಡಿದಾಗ ಆತನ ಮೆದುಳು ತಕ್ಷಣವೇ ಈ ಸಾಂಪ್ರದಾಯಿಕ ಸುರಕ್ಷತೆಯ ಮಾನದಂಡವನ್ನು ನೆನಪಿಸಿಕೊಂಡಿತ್ತು. ಅಂದ್ರೆ ಅದು ಆ ಕಾಲದ ಬದುಕುಳಿಯುವ ಸಹಜ ಪ್ರವೃತ್ತಿಯಾಗಿತ್ತು. ಕಣ್ಣಿಗೆ ಕಾಣುವ ಶಕ್ತಿಯೇ ನಿಜವಾದ ಶಕ್ತಿ ಎಂಬ ಭ್ರಮೆ. ಹೌದು, ಕೇವಲ ಭ್ರಮೆ. ಆದರೆ ಆ ಕ್ಷಣದಲ್ಲಿ ಸಮುವೇಲನಿಗೆ ಒಂದು ಸ್ಪಷ್ಟವಾದ, ಕಠಿಣವಾದ ದೈವಿಕ ಎಚ್ಚರಿಕೆ ಸಿಗುತ್ತದೆ. ಆ ವಾಕ್ಯ ಇಡೀ ಇತಿಹಾಸದ ದೃಷ್ಟಿಕೋನವನ್ನೇ ಬದಲಾಯಿಸುವಂತದೆ. ಯಾವ ವಾಕ್ಯ? ಮನುಷ್ಯರು ಬಹಿರಂಗದ ತೋರಿಕೆಯನ್ನು ನೋಡುತ್ತಾರೆ, ಆದರೆ ದೇವರು ಅಂತರಂಗವನ್ನೇ ವೀಕ್ಷಿಸುತ್ತಾರೆ. ಅದ್ಭುತವಾದ ವಾಕ್ಯ ಇದು ಅಲ್ವಾ? ಬಾಹ್ಯ ಸೌಂದರ್ಯ, ಎತ್ತರ ಅಥವಾ ಮನುಷ್ಯರು ಸೃಷ್ಟಿಸಿದ ಯಾವುದೇ ನಾಯಕತ್ವದ ಅಳತೆಗೋಲುಗಳು ಇಲ್ಲಿ ಶೂನ್ಯವಾಗಿ ಬಿಡುತ್ತವೆ. ಹೌದು, ಸಂಪೂರ್ಣ ಶೂನ್ಯ. ನಾವು ಸಮಾಜದಲ್ಲಿ ನಾಯಕತ್ವವನ್ನು ಅಳೆಯುವ ವಿಧಾನಕ್ಕೂ ಈ ದೈವಿಕ ಮಾನದಂಡಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತದೆ. ಖಂಡಿತ. ಈ ವಾಕ್ಯವು ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಲ್ಲ, ಇದು ಮಾನವಕುಲದ ಇತಿಹಾಸದುದ್ದಕ್ಕೂ ಒಂದು ಪ್ರಬಲವಾದ ಸಿದ್ಧಾಂತವಾಗಿದೆ. ನಿಜ. ಸಮಾಜವು ಯಾವಾಗಲೂ ಬಾಹ್ಯ ಸಾಧನೆಗಳು, ಸಂಪತ್ತು, ವೇಷಭೂಷಣ ಮತ್ತು ಅಧಿಕಾರದ ದರ್ಪವನ್ನು ನೋಡುತ್ತದೆ. ಆದರೆ ಆಂತರಿಕ ಜಗತ್ತು ಅಂದ್ರೆ ವ್ಯಕ್ತಿಯ ಪ್ರಾಮಾಣಿಕತೆ, ನೈತಿಕತೆ, ಹೌದು, ಆ ಸ್ಥೈರ್ಯ ಮತ್ತು ಕರುಣೆಗಳು ಯಾರಿಗೂ ಸುಲಭವಾಗಿ ಕಣ್ಣಿಗೆ ಕಾಣುವುದಿಲ್ಲ. ಎಲಿಯಾಬನು ಹೊರಗಿನಿಂದ ಪರಿಪೂರ್ಣ ಯೋಧನಂತೆ ಕಂಡ್ರೂ ಆತನ ಅಂತರಂಗವು ಆ ಒಂದು ದೇಶವನ್ನು ಮುನ್ನಡೆಸುವಷ್ಟು ಪಕ್ವವಾಗಿರಲಿಲ್ಲ ಎಂಬುದೇ ಆ ದೈವಿಕ ಎಚ್ಚರಿಕೆಯ ಹಿಂದಿನ ಆಳವಾದ ಅರ್ಥವಾಗಿತ್ತು. ಅರ್ಥ ಆಯಿತು. ಹಾಗಾಗಿ ಎಲಿಯಾಬನು ತಿರಸ್ಕೃತಗೊಳ್ಳುತ್ತಾನೆ. ಆತನ ನಂತರ ಎರಡನೇ ಮಗ ಅಭಿನಾದಾಬನು ಬರ್ತಾನೆ. ಆತನು ತಿರಸ್ಕೃತ. ಆನಂತರ ಶಮ್ಮನು ಬರ್ತಾನೆ. ಅವನಿಗೂ ಅದೇ ಉತ್ತರ, ರಿಜೆಕ್ಟ್. ಹೀಗೆ ಒಬ್ಬರಾದ ಮೇಲೊಬ್ಬರಂತೆ ಯೆಸ್ಸೆಯ 7 ಮಂದಿ ಮಕ್ಕಳು ಸಮುವೇಲನ ಮುಂದೆ ಹಾದು ಹೋಗ್ತಾರೆ. ಹೌದು, 7 ಜನ. ಆದ್ರೆ ಎಲ್ಲರಿಗೂ ಇಲ್ಲ 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 ಎಂಬ ಉತ್ತರವೇ ಬರುತ್ತದೆ. ಆ ಕೊನೆಯಲ್ಲಿ ಆ ಕ್ಷಣ ಎಂಥ ಗೊಂದಲ ಮತ್ತು ಮೌನ ಆವರಿಸಿರಬಹುದು ಊಹಿಸಿ. ನಿಜಕ್ಕೂ ಅದೊಂದು ವಿಚಿತ್ರವಾದ ಸನ್ನಿವೇಶ. ಪ್ರವಾದಿಯ ಎದುರಿದ್ದ ಎಲ್ಲ ಆಯ್ಕೆಗಳು ಮುಗಿದು ಹೋಗಿವೆ. ಇದೇನು, ನಾನೇನಾದರೂ ತಪ್ಪು ಮನೆ ಬಾಗಿಲು ಬಡ್ದಿದ್ದೇನೆಯೇ ಅಂತ ಆ ಅನುಮಾನ ಸಮುವೇಲನಿಗೂ ಬಂದಿರ್ಬೋದಲ್ವಾ? ಖಂಡಿತ ಬಂದಿರ್ತದೆ. ಆಗ ಆತ ಒಂದು ನಿರ್ಣಾಯಕ ಪ್ರಶ್ನೆ ಕೇಳ್ತಾನೆ. ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಅಂತ. ಇಲ್ಲಿಯೇ ಆ ಕಥೆಯ ಅತಿ ದೊಡ್ಡ ತಿರುವು ಎದುರಾಗುವುದು. ಹೌದು, ಆ ಮನೆಯಲ್ಲಿ 8ನೇಯವನಾದ ಅತ್ಯಂತ ಕಿರಿಯ ಮಗನೊಬ್ಬನಿದ್ದ. ಆದರೆ ಆಶ್ಚರ್ಯದ ಸಂಗತಿಯೆಂದ್ರೆ ಆತನನ್ನು ಈ ಮಹತ್ವದ ಸಭೆಗೆ ಕರೆಯುವ ಕನಿಷ್ಠ ಪ್ರಯತ್ನವನ್ನು ಆತನ ಸ್ವಂತ ತಂದೆಯೇ ಮಾಡಿರಲಿಲ್ಲ. ಇದು ನಿಜಕ್ಕೂ ಆಘಾತಕಾರಿ. ಆತ ಎಲ್ಲಿದ್ದಾನೆ ಎಂದು ಕೇಳಿದಾಗ ಅವನು ಎಲ್ಲೋ ಕಾಡಿನಲ್ಲಿ ಕುರಿ ಮೇಯಿಸುತ್ತಿದ್ದಾನೆ ಎಂಬ ನಿರ್ಲಕ್ಷ್ಯದ ಉತ್ತರ ಬರ್ತದೆ. ನೋಡಿ, ನಾವು ಪ್ರಾಚೀನ ಮಧ್ಯಪ್ರಾಚ್ಯದ ಅಂದ್ರೆ ಆನ್ಷಿಯಂಟ್ ನಿಯರ್ ಈಸ್ಟ್ ಆ ಸಾಮಾಜಿಕ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ನಿರ್ಲಕ್ಷ್ಯದ ಹಿಂದಿನ ಆ ಕಾರಣ ನಮ್ಗೆ ಅರ್ಥವಾಗುತ್ತದೆ. ಆ ಕಾಲದಲ್ಲಿ ಜ್ಯೇಷ್ಠಾಧಿಕಾರ ಅಥವಾ ಹಿರಿಯ ಮಗನ ಹಕ್ಕಿಗೆ ಅಗಾಧವಾದ ಮೌಲ್ಯವಿತ್ತು. ಅಂದ್ರೆ ಪ್ರೈಮೋಜೆನಿಚರ್. ಹೌದು. ಕುಟುಂಬದ ಆಸ್ತಿಯಲ್ಲಿ 2ರಷ್ಟು ಪಾಲು ಮತ್ತು ನಾಯಕತ್ವ ಹಿರಿಯ ಮಗನಿಗೆ ಮಾತ್ರ ಸಲ್ಲುತ್ತಿತ್ತು. ಉಳಿದ ಮಕ್ಕಳು ಕೇವಲ ಬೆಂಬಲಿಗರಾಗಿರ್ತಿದ್ರು. ಅದರಲ್ಲೂ 8ನೇ ಮಗ ಎಂದ್ರೆ ಕೇಳ್ಬೇಕೆ, ಆತನಿಗೆ ಸಾಮಾಜಿಕವಾಗಿ ಯಾವುದೇ ಸ್ಥಾನಮಾನವಿರಲಿಲ್ಲ. ಆತ ಕುಟುಂಬದ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಅನಗತ್ಯ. ಅಂದ್ರೆ ಕೇವಲ ದಿನಗೂಲಿಯಂತಹ ಕೆಲಸಗಳಿಗೆ ಮಾತ್ರ ಸೀಮಿತ ಎಂಬ ಭಾವನೆ ಇತ್ತು ಅಂತೀರಾ? ಖಂಡಿತ. ಹಾಗಾಗಿಯೇ ಇಡೀ ದೇಶದ ಅತ್ಯಂತ ಪ್ರಭಾವಿ ಪ್ರವಾದಿಯೊಬ್ಬರು ಮನೆಗೆ ಬಂದಾಗಲೂ ಈ ಕಿರಿಯ ಮಗನಾದ ದಾವೀದನನ್ನು ಕರೆಯುವ ಅವಶ್ಯಕತೆ ಯಾರಿಗೂ ಕಾಣಲಿಲ್ಲ. ಸಮಾಜವು ಒಬ್ಬ ವ್ಯಕ್ತಿಯನ್ನು ಎಷ್ಟು ಸುಲಭವಾಗಿ ಮೂಲೆಗುಂಪು ಮಾಡಬಲ್ಲದು ಎಂಬುದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ನಿಜ. ಆದ್ರೆ ಕಾಡಿನಲ್ಲಿ ಕುರಿ ಮೇಯಿಸುವುದು ಎಂದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಸುಂದರವಾದ ಕಾವ್ಯಾತ್ಮಕವಾದ ಚಿತ್ರಣ ಮೂಡುತ್ತದೆ ಅಲ್ವಾ? ಹೌದು. ಹಸಿರು ಹುಲ್ಲುಗಾವಲು, ಹರಿಯುವ ನೀರು. ಅದೇ, ಮರದ ಕೆಳಗೆ ಕುಳಿತು ಕೊಳಲು ನುಡಿಸುವ ಯುವಕ. ಇದೇ ತಾನೇ ನಮಗೆಲ್ಲ ಅನಿಸುವುದು. ಆದ್ರೆ ಅಂದಿನ ಕಾಲದ ಭೌಗೋಳಿಕ ಸತ್ಯ ಇದಕ್ಕಿಂತ ಬಹಳ ಕಠಿಣವಾಗಿತ್ತು ಅಲ್ವಾ? ಆ ನಿರ್ಜನ ಪ್ರದೇಶದಲ್ಲಿ ಕುರಿ ಕಾಯುವುದು ಕೇವಲ ಮೈಗಳ್ಳರ ಕೆಲಸವಾಗಿರಲಿಲ್ಲ. ಖಂಡಿತ ಇಲ್ಲ.
ಜುದೇಯದ ಕಾಡುಗಳಲ್ಲಿ ಮತ್ತು ಬೆಟ್ಟಗುಡ್ಡಗಳಲ್ಲಿ ಕುರಿ ಕಾಯುವುದು ಅಂದಿನ ಕಾಲದ ಅತ್ಯಂತ ಕ್ರೂರ, ಅಪಾಯಕಾರಿ ಮತ್ತು ರಕ್ತಸಿಕ್ತವಾದ ವೃತ್ತಿಗಳಲ್ಲಿ ಒಂದಾಗಿತ್ತು. ರಕ್ತಸಿಕ್ತವಾದ ವೃತ್ತಿನ? ಹೌದು. ಆ ಭೌಗೋಳಿಕ ಪ್ರದೇಶವು ಬಿಸಿಲಿನ ಬೇಗೆ, ನೀರಿನ ಕೊರತೆ ಮತ್ತು ಕಡಿದಾದ ಕಂದಕಗಳಿಂದ ಕೂಡಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಆ ಕಾಡುಗಳಲ್ಲಿ ಸಿಂಹಗಳು ಮತ್ತು ಕರಡಿಗಳಂಥ ಕ್ರೂರ ಮೃಗಗಳಿದ್ವು. ಓ ಮೈ ಗಾಡ್! ಒಬ್ಬ ಸಾಮಾನ್ಯ ಕುರುಬನು ತನ್ನ ಮಂದೆಯನ್ನು ರಕ್ಷಿಸಲು ಹಗಲಿರುಳು ಕಾವಲು ಕಾಯಬೇಕಿತ್ತು. ದಾವೀದನು ಕೇವಲ ಹುಲ್ಲು ಮೇಯಿಸುತ್ತಿರಲಿಲ್ಲ. ಆತ ತನ್ನ ಕೈಯಲ್ಲಿದ್ದ ಕವಣೆಕಲ್ಲು ಅಂದ್ರೆ ಸ್ಲಿಂಗ್ ಮತ್ತು ದೊಣ್ಣೆಯಿಂದ ಕಾಡು ಮೃಗಗಳ ವಿರುದ್ಧ ಅಕ್ಷರಶಃ ಮುಖಾಮುಖಿ ಹೋರಾಟ ನಡೆಸ್ತಿದ್ದನು. ಏನ್ ಹೇಳ್ತಿದ್ದೀರಾ? ಅಂದ್ರೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟುತ್ತಿದ್ದನು. ಹೌದು. ತನ್ನ ಒಡೆತನದಲ್ಲಿರುವ ಆ ಒಂದೇ ಒಂದು ಕುರಿಯನ್ನು ರಕ್ಷಿಸಲು ಆತನಿಗೆ ಅಲ್ಲಿ ಯಾವುದೇ ಪ್ರೇಕ್ಷಕರಿರ್ಲಿಲ್ಲ, ಚಪ್ಪಾಳೆ ತಟ್ಟುವವರಿರ್ಲಿಲ್ಲ. ನಿಜ. ಯಾರು ನೋಡ್ತಾರೆ ಆ ಒಂಟಿ ಕಾಡಿನಲ್ಲಿ? ಆ ಕಗ್ಗತ್ತಲಿನ ಅಪಾಯಕಾರಿ ಒಂಟಿತನವೇ ಆತನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಬ್ಬ ಶ್ರೇಷ್ಠ ಯೋಧನನ್ನಾಗಿ ರೂಪಿಸ್ತಿತ್ತು. ಅದ್ಭುತ. ಆ ಏಕಾಂತದಲ್ಲಿ ಆತ ತನ್ನ ದೇವರೊಂದಿಗೆ ಬೆಳೆಸಿಕೊಂಡ ಆಳವಾದ ನಂಬಿಕೆ ಮತ್ತು ತನ್ನ ಜವಾಬ್ದಾರಿಯ ಬಗೆಗಿನ ಆ ನಿಶ್ಚಯವು ಮುಂದೆ ಆತನನ್ನು ಒಂದು ಇಡೀ ದೇಶವನ್ನು ಕಾಯುವ ಕುರುಬ ಅರಸನನ್ನಾಗಿ ಮಾಡುವ ತರಬೇತಿ ಕೇಂದ್ರವಾಗಿತ್ತು. ಅಂದರೆ ಸಮಾಜದ ಕಣ್ಣಿಗೆ ಆತ ಕೇವಲ ಕಾಡಿನಲ್ಲಿ ಅಲೆದಾಡುವ ಹುಡುಗನಾಗಿದ್ದ. ಆದರೆ ವಾಸ್ತವದಲ್ಲಿ ಆ ನಿರ್ಜನ ಕಾಡೆ ಆತನ ನಾಯಕತ್ವದ ಅತ್ಯುನ್ನತ ವಿಶ್ವವಿದ್ಯಾಲಯವಾಗಿತ್ತು. ನಿಖರವಾಗಿ ಅದೇ ಆತನ ತರಬೇತಿ. ಆ ಕುರುಬನ ಮನಸ್ಸೇ ಆತನ ನಿಜವಾದ ಅರ್ಹತೆಯಾಗಿತ್ತು. ಸರಿ, ಸಮುವೇಲನ ಮಾತಿನಂತೆ ಆತನನ್ನು ಕಾಡಿನಿಂದ ಕರೆತರಲಾಗುತ್ತದೆ. ಆತ ಒಳಬಂದಾಗ ಆತನ ಮೈಯೆಲ್ಲ ಕಾಡಿನ ಧೂಳು, ಬೆವರು ಮತ್ತು ಆ ಕುರಿಗಳ ವಾಸನೆ ಇದ್ದಿರಬಹುದಲ್ವಾ? ಖಂಡಿತವಾಗಿಯೂ. ಆದರೂ ಆತನನ್ನು ಕೆಂಬಣ್ಣದವನು, ಸುಂದರ ನೇತ್ರನೂ ಹಾಗೂ ನೋಟಕ್ಕೆ ರಮಣೀಯನೂ ಆಗಿದ್ದನು ಎಂದು ಐತಿಹಾಸಿಕ ಪಾಠ ವರ್ಣಿಸುತ್ತದೆ. ಹೌದು. ಆತನನ್ನು ನೋಡಿದೊಡನೆ ಇವನೇ ಆತನು, ಎದ್ದು ಇವನನ್ನು ಅಭಿಷೇಕಿಸು ಎಂಬ ದೈವಿಕ ನಿರ್ದೇಶನ ಸಮುವೇಲನಿಗೆ ಸಿಗುತ್ತದೆ. ಇಲ್ಲಿಂದಲೇ ನೈಜ ಪರಿವರ್ತನೆ ಶುರುವಾಗುವುದು. ಈಗ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ. ಸಮುವೇಲನು ತನ್ನ ಬಳಿಯಿದ್ದ ಎಣ್ಣೆಯ ಕೊಂಬನ್ನು ತೆಗೆದು ದಾವೀದನನ್ನು ಅವನ ಅಣ್ಣಂದಿರ ಮಧ್ಯದಲ್ಲಿಯೇ ಅಭಿಷೇಕಿಸುತ್ತಾನೆ. ಹೌದು, ಎಲ್ಲರ ಎದುರಿಗೆ. ಆ ಕ್ಷಣದಲ್ಲೇ ದೇವರ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಾನೊಂದು ಆಧುನಿಕ ಹೋಲಿಕೆಯನ್ನು ಬಳಸಲು ಯತ್ನಿಸುತ್ತೇನೆ. ಹೇಳಿ. ಈ ಎಣ್ಣೆಯ ಅಭಿಷೇಕವು ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಆ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗೆ ಪದವಿ ಪ್ರದಾನ ಮಾಡಿದಂತೆ ನನಗೆ ಭಾಸವಾಗುತ್ತಿದೆ. ಅಂದ್ರೆ ಕಾನ್ವೊಕೇಶನ್ ತರನಾ? ಹೌದು. ಆ ಕಪ್ಪು ಟೋಪಿ ಅಥವಾ ಆ ಪದವಿ ಪತ್ರವೇ ಮನುಷ್ಯನ ತಲೆಗೆ ಜ್ಞಾನವನ್ನು ತುಂಬುವುದಿಲ್ಲ ಅಲ್ವಾ? ಅದು ಕೇವಲ ಆತನಿಗೆ ಸಮಾಜದಲ್ಲಿ ಒಂದು ಅಧಿಕಾರವನ್ನು ನೀಡುವ ಸಂಕೇತವಷ್ಟೇ. ಈ ಎಣ್ಣೆಯೂ ಕೂಡ ಅಷ್ಟೇ, ಕೇವಲ ಒಂದು ಸಾಂಕೇತಿಕ ಅಧಿಕಾರದ ಮುದ್ರೆ ಅಲ್ವಾ? ಇಲ್ಲ, ಆ ಘಟಿಕೋತ್ಸವದ ಹೋಲಿಕೆ ಇಲ್ಲಿ ಸಂಪೂರ್ಣವಾಗಿ ಹೊಂದುವುದಿಲ್ಲ. ಹೌದಾ? ಯಾಕೆ? ನೋಡಿ, ಪದವಿ ಪತ್ರವು ಕೇವಲ ವ್ಯಕ್ತಿಯೊಬ್ಬನ ಹಿಂದಿನ ಸಾಧನೆಯನ್ನು ಗುರುತಿಸಿ ಆತನಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ನೀಡುತ್ತದೆ. ಆದರೆ ಈ ಪ್ರಾಚೀನ ಅಭಿಷೇಕದ ಪ್ರಕ್ರಿಯೆ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅದು ಕೇವಲ ಅಧಿಕಾರವನ್ನು ಹಸ್ತಾಂತರಿಸುವ ಸಾಂಕೇತಿಕ ಆಚರಣೆಯಾಗಿರಲಿಲ್ಲ. ಮತ್ತೇನಾಗಿತ್ತದು? ತೈಲದಿಂದ ಅಂದ್ರೆ ಎಣ್ಣೆಯಿಂದ ಅಭಿಷೇಕ ಮಾಡುವುದೆಂದರೆ ಆ ವ್ಯಕ್ತಿಯನ್ನು ಸಾಮಾನ್ಯರ ಗುಂಪಿನಿಂದ ಸಂಪೂರ್ಣವಾಗಿ ಬೇರ್ಪಡಿಸಿ ಒಂದು ನಿರ್ದಿಷ್ಟ ದೈವಿಕ ಕಾರ್ಯಕ್ಕಾಗಿ ಪ್ರತಿಷ್ಠಾಪಿಸುವುದು ಎಂದರ್ಥ. ಓಹೋ. ನೀವು ಹೇಳಿದಂತೆ ಪದವಿ ಪತ್ರವು ಹೊಸ ಜ್ಞಾನವನ್ನು ನೀಡುವುದಿಲ್ಲ. ಅದೇ ಇಲ್ಲಿ 13ನೇ ವಚನವು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆ ದಿನ ಮೊದಲ್ಗೊಂಡು ದೇವರ ಆತ್ಮವು ದಾವೀದನ ಮೇಲೆ ಬಲವಾಗಿ ನೆಲೆಸಿತು ಅಂತ. ಅಂದ್ರೆ The Spirit of the Lord rushed upon David. ನಿಖರವಾಗಿ. ಇದರರ್ಥ ಆ ಅಭಿಷೇಕದ ಕ್ಷಣವು ದಾವೀದನಿಗೆ ನಾಯಕತ್ವವನ್ನು ನಿಭಾಯಿಸಲು ಬೇಕಾದ ಹೊಸ ಸಾಮರ್ಥ್ಯ, ವಿವೇಚನೆ ಮತ್ತು ಶಕ್ತಿಯನ್ನು ಅಂತರ್ಗತವಾಗಿಯೇ ನೀಡಿತು. ವಾವ್! ಇದು ಆತನ ಸಾಮರ್ಥ್ಯದ ಮೂಲಭೂತ ರೂಪಾಂತರವಾಗಿತ್ತು. ಓಹೋ, ಇದು ಕೇವಲ ಒಂದು ಲೇಬಲ್ ಅಂಟಿಸೋ ಪ್ರಕ್ರಿಯೆ ಅಲ್ಲ, ಬದಲಿಗೆ ಆ ವ್ಯಕ್ತಿಯ ಆಂತರಿಕ ಶಕ್ತಿಯನ್ನೇ ಉನ್ನತೀಕರಿಸುವ ಒಂದು ವಿದ್ಯಮಾನ ಎನ್ನುವುದು ಬಹಳ ಸ್ಪಷ್ಟವಾಯಿತು. ಹೌದು. ಇದರ ಜೊತೆಗೆ ಇನ್ನೊಂದು ಐತಿಹಾಸಿಕ ಮತ್ತು ಭಾಷಿಕ ಆಯಾಮವನ್ನು ನಾವು ಗಮನಿಸಬೇಕು. ಏನದು?
ಹೀಬ್ರೂ ಭಾಷೆಯಲ್ಲಿ ಈ ಎಣ್ಣೆ ಹಚ್ಚುವ ಪ್ರಕ್ರಿಯೆಗೆ ಮಾಶಿಯಾಕ್ ಎನ್ನುತ್ತಾರೆ. ಮಾಶಿಯಾಕ್. ಇದರ ಅರ್ಥ ಅಭಿಷಿಕ್ತನು. ಇದೇ ಪದವು ಮುಂದೆ ಮೆಸಾಯ ಎಂದು ಬಳಕೆಯಾಯಿತು. ಓಹೋ, ಮೆಸಾಯ. ಹೌದು. ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಸಮಾನಾಂತರವಾದ ಪದವೇ ಕ್ರಿಸ್ತ. ಅರೆ ಹೌದಲ್ವಾ? ಪ್ರಾಚೀನ ಇಸ್ರಾಯೇಲ್ನಲ್ಲಿ ಒಬ್ಬ ಅರಸನನ್ನು ಅಥವಾ ಪ್ರಧಾನ ಯಾಜಕನನ್ನು ಮಾತ್ರ ಹೀಗೆ ಅಭಿಷೇಕಿಸಲಾಗುತ್ತಿತ್ತು. ಮಹಾ ಅರಸನ ಆಗಮನದ ಮುನ್ಸೂಚನೆಯಾಗಿ ಇತಿಹಾಸದಲ್ಲಿ ದಾಖಲಾಯಿತು. ಅದ್ಭುತವಾದ ಕನೆಕ್ಷನ್ ಇದು. ಅಭಿಷೇಕಿಸಲ್ಪಟ್ಟವನು ಕೇವಲ ಕಿರೀಟವನ್ನು ಧರಿಸುವುದಿಲ್ಲ, ಆತನು ಜನರ ಕಲ್ಯಾಣಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಡುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಅಂದ್ರೆ ಅಧಿಕಾರ ಎನ್ನುವುದು ಕೇವಲ ಅನುಭವಿಸುವ ಸವಲತ್ತಲ್ಲ, ಅದೊಂದು ಬಹುದೊಡ್ಡ ಹೊಣೆಗಾರಿಕೆ. ಖಂಡಿತ. ದಾವಿದನಿಗೆ ಎಣ್ಣೆ ಅಭಿಷೇಕವಾಯಿತು, ದೇವರ ಆತ್ಮವು ಆತನ ಮೇಲೆ ನೆಲೆಸಿತು, ತಾನೇ ಮುಂದಿನ ಅರಸ ಎಂಬ ಸತ್ಯ ಆತನಿಗೆ ಅರಿವಾಯಿತು. ಹೌದು, ಅದೆಲ್ಲವೂ ಆಯಿತು. ಈ ಎಲ್ಲವೂ ಆದ ಮೇಲೆ ಆತ ತಕ್ಷಣವೇ ಸೇನೆಯನ್ನು ಕಟ್ಟುಕೊಂಡು ರಾಜಧಾನಿಯ ಮೇಲೆ ದಾಳಿ ಮಾಡಿದ್ನೇ? ಇಲ್ಲವೇ ಇಲ್ಲ. ಆತ ಮತ್ತೆ ವಾಪಸ್ ಆ ನಿರ್ಜನ ಕಾಡಿಗೆ ಅದೇ ಹಳೆಯ ಕುರಿಗಳನ್ನು ಕಾಯಲು ಹೊರಟೋದನು. ಇದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಹೌದು, ಇದು ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗದ ವಿಚಾರ. ಒಬ್ಬ ವ್ಯಕ್ತಿಗೆ ತಾನು ಇಡೀ ದೇಶದ ಅರಸನೆಂದು ಗೊತ್ತಾದ ಮೇಲೂ ಯಾವುದೇ ಅಹಂಕಾರವಿಲ್ಲದೆ, ದಂಗೆ ಏಳದೆ, ಮತ್ತೆ ಆ ಸಣ್ಣ ಕುರುಬನ ಕೆಲಸಕ್ಕೆ ಮರಳುವುದು ಎಂತಹ ವಿನಯ ಮತ್ತು ತಾಳ್ಮೆಯನ್ನು ಬೇಡುತ್ತದೆ. ನಿಜ. ತಾನು ಅರಸನಾಗುವ ದೈವಿಕ ಸಮಯಕ್ಕಾಗಿ ಆತ ವರ್ಷಗಳ ಕಾಲ ಅತ್ಯಂತ ಕಷ್ಟಕರವಾದ ಸನ್ನಿವೇಶಗಳಾಗಿ ಕಾಯಬೇಕಾಯಿತು ಅಲ್ವಾ? ಹೌದು. ಈ ತಾಳ್ಮೆಯಿಂದ ಕಾಯುವಿಕೆ ಎನ್ನುವುದು ಈ ಇಡೀ ಕಥೆಯ ಅತ್ಯಂತ ಶಕ್ತಿಯುತವಾದ ಪಾಲನಾತ್ಮಕ ಪಾಠ. ನಾಯಕತ್ವದ ನಿಜವಾದ ಪರೀಕ್ಷೆ ನಡೆಯುವುದು ನಾವು ಉನ್ನತ ಸ್ಥಾನಕ್ಕೇರಿದಾಗಲ್ಲ, ಬದಲಿಗೆ ಆ ಸ್ಥಾನವನ್ನು ತಲುಪುವ ಮುನ್ನ ನಾವು ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತೇವೆ ಎಂಬುದರಲ್ಲಿ. ಎಷ್ಟು ನಿಖರವಾದ ಮಾತು. ದಾವೀದನು ಅಭಿಷೇಕಗೊಂಡ ತಕ್ಷಣವೇ ಸಿಂಹಾಸನಕ್ಕಾಗಿ ಹಂಬಲಿಸಲಿಲ್ಲ. ಆತನಿಗೆ ಗೊತ್ತಿತ್ತು, ದೈವಿಕ ಕರೆ ಸಿಕ್ಕಿದೆ ಎಂದರೆ ಆ ದೈವಿಕ ಸಮಯವೂ ಇರುತ್ತದೆ ಎಂದು. ಹೌದು. ಮುಂದಿನ ದಿನಗಳಲ್ಲಿ ಸೌಲನಿಂದ ಆತನ ಪ್ರಾಣಕ್ಕೆ ತೀವ್ರ ಬೆದರಿಕೆಗಳು ಬಂದರೂ ಆತ ತನ್ನ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ಕಾಡಿನಲ್ಲಿ ಯಾರೂ ನೋಡದಿದ್ದಾಗ ಆತ ಕುರಿಗಳನ್ನು ಎಷ್ಟು ನಿಷ್ಠೆಯಿಂದ ಕಾಯ್ತಿದ್ದನೋ, ಭವಿಷ್ಯದಲ್ಲಿ ದೇಶವನ್ನು ಮುನ್ನಡೆಸುವಾಗಲೂ ಆತ ಅದೇ ನಿಷ್ಠೆಯನ್ನು ಉಳಿಸಿಕೊಂಡನು. ನಿಜ. ಸಿಂಹಾಸನವನ್ನು ಏರುವ ಮುನ್ನವೇ ಆತನಲ್ಲಿ ಆ ಅರಸನಿಗೆ ಬೇಕಾದ ನೈತಿಕ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳು ಸಂಪೂರ್ಣವಾಗಿ ರೂಪುಗೊಂಡಿದ್ವು. ಇಂದಿನ ಆಧುನಿಕ ಸಮಾಜದ ಕಾರ್ಯವಿಧಾನವನ್ನು ದಾವಿದನ ಕಥೆಗೆ ತುಲನೆ ಮಾಡಿ ನೋಡಿದ್ರೆ ಇವೆರಡೂ ಸಂಪೂರ್ಣವಾಗಿ ಆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವಲ್ವಾ? ಖಂಡಿತ. ಹೇಗೆ ಅಂತೀರಿ? ನೋಡಿ, ಇಂದಿನ ಸಾಮಾಜಿಕ ಜಾಲತಾಣಗಳ ಅಂದ್ರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರೂ ದಿಢೀರ್ ಯಶಸ್ಸನ್ನು ಪ್ರದರ್ಶಿಸಲು ಹಾತೊರೆಯುತ್ತಾರೆ. ಹೌದು, ಎಲ್ಲರಿಗೂ ಇನ್ಸ್ಟಂಟ್ ಸಕ್ಸಸ್ ಬೇಕು. ಒಳಗಿನ ವಾಸ್ತವ ಏನೇ ಇರಲಿ, ಹೊರಗಿನ ಜಗತ್ತಿಗೆ ಮಾತ್ರ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತೆ, ಅತ್ಯಂತ ಸುಂದರವಾಗಿರುವಂತೆ ಕಾಣಬೇಕು ಎಂಬ ಪ್ರಬಲವಾದ ಒತ್ತಡ ಸಮಾಜದ ಮೇಲಿದೆ. ಇದು ನಾವೆಲ್ಲರೂ ನೋಡ್ತಿರುವ ಸತ್ಯ. ಹೊರಗಿನ ಫಿಲ್ಟರ್ಗಳ ಮೂಲಕ ಅರ್ಹತೆಯನ್ನು ಸಾಬೀತುಪಡಿಸುವ ಇಂದಿನ ಟ್ರೆಂಡ್ಗೆ ದಾವಿದನ ಈ ಆಂತರಿಕ ರೂಪಾಂತರದ ಕಥೆಯೂ ಒಂದು ಬಹುದೊಡ್ಡ ಉತ್ತರವಾಗಿದೆ. ಹೌದು, ಖಂಡಿತ. ನಮ್ಮ ಆ ನಿಜವಾದ ಮೌಲ್ಯವು ನಾವು ಪ್ರದರ್ಶಿಸುವ ಕೃತಕ ಬಿಂಬದಲ್ಲಿಲ್ಲ, ಬದಲಿಗೆ ನಮ್ಮ ಅಂತಸತ್ವದಲ್ಲಿದೆ ಎಂಬ ಕಟು ಸತ್ಯವನ್ನು ಇದು ನೆನಪಿಸುತ್ತದೆ. 100% ನಿಜ. ಬಾಹ್ಯ ಪ್ರಪಂಚವು ಒಬ್ಬ ವ್ಯಕ್ತಿಯನ್ನು ಆತನ ಸಂಪತ್ತು, ಬಣ್ಣ, ಎತ್ತರ ಅಥವಾ ಆತನು ಹೊಂದಿರುವ ಅನುಯಾಯಿಗಳ ಅಂದ್ರೆ ಫಾಲೋವರ್ಸ್ ಸಂಖ್ಯೆಯ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಬಹುದು. ಆದರೆ ಇತಿಹಾಸವನ್ನು ನಿರ್ಮಿಸುವ ನಾಯಕತ್ವವು ರೂಪುಗೊಳ್ಳುವುದು ಪ್ರಚಾರದ ಬೆಳಕಿನಲ್ಲಿರಲ್ಲ. ಅದು ಏಕಾಂತದ, ಕತ್ತಲೆಯ ಮತ್ತು ಶ್ರಮದಾಯಕ ಕ್ಷಣಗಳಲ್ಲಿ. ನಿಜ. ಸಮಾಜವು ಯಾರನ್ನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು ಮೂಲೆಗುಂಪು ಮಾಡಿರುತ್ತದೋ ಅವರಲ್ಲಿಯೇ ಅಗಾಧವಾದ ನಾಯಕತ್ವದ ಬೆಂಕಿಯನ್ನು ಹೊತ್ತಿಸುವ ಆ ಸಾಮರ್ಥ್ಯವಿರುತ್ತದೆ ಎಂಬುದಕ್ಕೆ ದಾವೀದನ ಈ ಐತಿಹಾಸಿಕ ಘಟನೆಯೇ ಅತಿ ದೊಡ್ಡ ಸಾಕ್ಷಿ. ಅದ್ಭುತವಾಗಿ ಹೇಳಿದ್ರಿ. ಇದುವರೆಗಿನ ನಮ್ಮ ಈ ಸುದೀರ್ಘವಾದ ಮತ್ತು ಆಳವಾದ ಸಂಭಾಷಣೆಯ ಪ್ರಮುಖ ಅಂಶಗಳನ್ನು ನಾವೊಮ್ಮೆ
ಮರುಸ್ಮರಿಸಿಕೊಳ್ಳೋಣ. ಖಂಡಿತ. ಮೊದಲನೆಯದಾಗಿ ಕೇವಲ ದೈಹಿಕ ಆಕರ್ಷಣೆ ಮತ್ತು ಮೇಲ್ನೋಟದ ಅರ್ಹತೆಗಳು ನಾಯಕತ್ವವನ್ನು ನಿರ್ಧರಿಸುವುದಿಲ್ಲ. ಹೌದು, ಅದನ್ನು ನಾವು ಸ್ಪಷ್ಟವಾಗಿ ನೋಡಿದೆವು. ಎರಡನೇದಾಗಿ ಪ್ರಾಚೀನ ವ್ಯವಸ್ಥೆಯಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಕಿರಿಯ ಮಗನೊಬ್ಬನು ತನ್ನ ಏಕಾಂತದ ಶ್ರಮದಿಂದ ಹೇಗೆ ಅತ್ಯುನ್ನತ ಸ್ಥಾನಕ್ಕೇರಿದ ಎಂಬುದನ್ನು ನಾವು ಅರಿತೆವು. ಮೂರನೆಯದಾಗಿ ಅಧಿಕಾರವನ್ನು ಹಸ್ತಾಂತರಿಸುವ ಎಣ್ಣೆಯ ಸಾಂಕೇತಿಕ ಅಭಿಷೇಕ ಮತ್ತು ನಿಜವಾದ ಸಾಮರ್ಥ್ಯವನ್ನು ನೀಡುವ ಆಂತರಿಕ ದೈವಿಕ ಶಕ್ತಿಯ ಬಲದ ವ್ಯತ್ಯಾಸವನ್ನು ನಾವು ಆಳವಾಗಿ ವಿಶ್ಲೇಷಿಸಿದೆವು. ನಿಜ, ಅದು ಬಹಳ ಮುಖ್ಯವಾದ ಅಂಶ. ಮತ್ತು ಅಂತಿಮವಾಗಿ ಅಧಿಕಾರ ಕೈಗೆ ಸಿಕ್ಕಾಗ ತೋರುವ ದರ್ಪಕ್ಕಿಂತ ಆ ಅಧಿಕಾರಕ್ಕಾಗಿ ತಾಳ್ಮೆಯಿಂದ ಕಾಯುವಾಗ ಮತ್ತು ಸಣ್ಣ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿಭಾಯಿಸುವಾಗ ತೋರುವ ಗುಣವೇ ನಾಯಕತ್ವದ ಅಡಿಪಾಯ ಎಂಬುದನ್ನು ಅರ್ಥಮಾಡಿಕೊಂಡೆವು. ಇವೆಲ್ಲವೂ ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋಗಿರುವ ವಿಚಾರಗಳಲ್ಲ, ಬದಲಿಗೆ ಪ್ರತಿಯೊಂದು ಕಾಲಘಟ್ಟದ ಮನುಷ್ಯನ ನಿರ್ಧಾರಗಳಿಗೂ ದಿಕ್ಸೂಚಿಯಾಗಬಲ್ಲ ಸಾರ್ವಕಾಲಿಕ ಸತ್ಯಗಳು. ಖಂಡಿತವಾಗಿಯೂ. ಸಮಾಜದ ತೋರಿಕೆಯ ಅಳತೆಗೋಲುಗಳನ್ನು ಮೀರಿ ಅಂತರಂಗದ ಶುದ್ಧತೆಗೆ ಆದ್ಯತೆ ನೀಡುವ ಪ್ರಕ್ರಿಯೆಯು ಪ್ರತಿಯೊಂದು ತಲೆಮಾರಿನಲ್ಲಿಯೂ ನಡೆಯಬೇಕಾದ ಅನಿವಾರ್ಯತೆಯಿದೆ. ನಿಜಕ್ಕೂ ಇದು ಪ್ರತಿಯೊಬ್ಬರೂ ಆಳವಾಗಿ ಚಿಂತಿಸಬೇಕಾದ ವಿಷಯ. ಈ ವಿಸ್ಮಯಕಾರಿ ಇತಿಹಾಸದ ಪುಟಗಳನ್ನು ಮುಚ್ಚುವ ಮುನ್ನ ಒಂದು ಆಳವಾದ ಚಿಂತನೆಯನ್ನು ನಾನಿಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ದಾವೀದನು ಇಸ್ರಾಯೇಲಿನ ಶ್ರೇಷ್ಠ ಅರಸನಾಗಿ ರೂಪುಗೊಂಡದ್ದು ರಾಜಧಾನಿಯ ಐಷಾರಾಮಿ ಅರಮನೆಯಲ್ಲಿರಲಿಲ್ಲ. ಅದು ಆತನು ಯಾರಿಗೂ ಕಾಣದಂತೆ ಕಾಡಿನಲ್ಲಿ ಒಂಟಿಯಾಗಿ ಅಪಾಯಕಾರಿ ಕ್ರೂರ ಮೃಗಗಳೊಡನೆ ಹೋರಾಡುತ್ತಾ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾಗ ಅಲ್ವಾ? ಹೌದು, ಆ ಏಕಾಂತದಲ್ಲಿ. ಹಾಗಾದರೆ ಒಬ್ಬ ನಾಯಕನನ್ನು ಅಥವಾ ಒಬ್ಬ ಸಾಧಕನನ್ನು ಈ ಜಗತ್ತು ಗುರುತಿಸುವ ಮುನ್ನ ಆತ ಎಂತಹ ಏಕಾಂತದಲ್ಲಿ ಶ್ರಮಿಸಿರಬಹುದು ಎನ್ನುವುದು ನಾವು ಯೋಚಿಸಬೇಕಾದ ವಿಚಾರ. ಖಂಡಿತ. ಯಾರ ಕಣ್ಣಿಗೂ ಬೀಳದ ಒಂಟಿತನದ ಕ್ಷಣಗಳಲ್ಲಿ ಯಾವ ಚಪ್ಪಾಳೆ ಅಥವಾ ಪ್ರತಿಫಲದ ನಿರೀಕ್ಷೆಯೂ ಇಲ್ಲದಿದ್ದಾಗ ಒಬ್ಬ ವ್ಯಕ್ತಿ ತನ್ನೊಳಗಿನ ಯಾವ ಅಗೋಚರ ನೈತಿಕ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ ಎಂಬುದೇ ಭವಿಷ್ಯದಲ್ಲಿ ಆತನ ಎತ್ತರವನ್ನು ನಿರ್ಧರಿಸುತ್ತದೆ. ಅದ್ಭುತವಾದ ಮಾತು. ಈ ಒಂದು ಗಂಭೀರವಾದ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿರಲಿ. ಮತ್ತಷ್ಟು ಆಸಕ್ತಿದಾಯಕ ಜ್ಞಾನದೊಂದಿಗೆ ಮುಂದಿನ ಬಾರಿ ಇನ್ನೊಂದು ರಸವತ್ತಾದ ಐತಿಹಾಸಿಕ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಲಿಯುವಿಕೆ ನಿರಂತರವಾಗಿರಲಿ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.